टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಳಬೆಳಗ್ಗೆನೇ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬೆಳಬೆಳಗ್ಗೆನೇ ಶಾಕ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. 8 ಸರ್ಕಾರಿ ಅಧಿಕಾರಿಗಳ ಮನೆಯ ಮೇಲೆ, ಅವರಿಗೆ ಸಂಬಂಧಪಟ್ಟಂತ ಕಚೇರಿಗಳ ಮೇಲೆ, ಅವರ ಬಂಧು ಬಳಗದವರ ಮೇಲೆ ದಾಳಿ ಮಾಡಲಾಗಿದೆ. ಬಿಬಿಎಂಪಿ ಇಂಜಿನಿಯರ್ ಪ್ರಕಾಶ್, ಶಿವಮೊಗ್ಗ ಸಹಾಯಕ ಸಂಶೋಧನಾ ನಿರ್ದೇಶಕ ಪ್ರದೀಪ್, ಚಿಕ್ಕಮಗಳೂರು ನಗರಸಭೆಯ ಅಧಿಕಾರಿ ಲತಾಮಣಿ, ಅನೇಕಲ್ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಅಮರನಾಥ್, ಗದಗ್ನ ಪಟ್ಟಣ ಪೊಲೀಸ್ ನಿರೀಕ್ಷಕ ಧ್ರುವರಾಜ್, ಧಾರವಾಡ ಮಲಪ್ರಭಾ ಯೋಜನೆಯ ಇಂಜಿನಿಯರ್ ಅಶೋಕ್, ಕಲಬುರಗಿ ಪಿಆರ್ಇ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಲ್ಲಿಕಾರ್ಜುನ ಅಲಿಪುರ, ಸಣ್ಣೂರು ಗ್ರಾಮ ಪಂಚಾಯತ್ ಪಿಡಿಒ ರಾಮಚಂದ್ರ ಇವರ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಇಷ್ಟು ಜನರ ಮೇಲೆ 8 ಜನ ಅಧಿಕಾರಿಗಳ ಮೇಲೆ ಏಕಾಏಕಿ ಪ್ರಕಾಶ್ ಅವರ ನಿವಾಸವನ್ನು ನಾವು ತೋರಿಸ್ತಾ ಇದ್ದೀವಿ. ರಾಜರಾಜೇಶ್ವರಿ ನಗರದಲ್ಲಿರುವಂಥ ಇಂಜಿನಿಯರ್ ಪ್ರತಾಪ್ ಅವರ ನಿವಾಸ. ಬಿಬಿಎಂಪಿಯ ಇಂಜಿನಿಯರ್ ಪ್ರಕಾಶ್ ಅವರ ಮನೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಗೋವಿಂದರಾಜನಗರದ ಬಿಬಿಎಂಪಿ ಇಂಜಿನಿಯರ್ ಪ್ರಕಾಶ್, ಆದರೆ ಅವರ ಮನೆ ಇರುವಂಥದ್ದು ರಾಜರಾಜೇಶ್ವರ ನಗರದಲ್ಲಿ. ಜ್ಞಾನಾಕ್ಷಿ ಲೇಔಟ್ನಲ್ಲಿರುವಂಥ ಅವರ ಮನೆ. ನಾವು ತೋರಿಸ್ತಾ ಇದ್ದೀವಿ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಅವರ ಮನೆ. ಪ್ರಕಾಶ್ ಅವರ ಮನೆ ಮೇಲೆ ದಾಳಿ ಮಾಡಲಾಗಿದೆ. ವರ ಅನ್ನುವಂಥದ್ದು ಈಗ ನೋಡಿ, ಒಂದು ಕಡೆಗೆ ನಿಜ ಸಿಕ್ಕಿದ್ದೆಲ್ಲವೂ ಕೂಡ ವರವೇ. ಈ ರೀತಿ ರೇಡ್ಗಿಡ ಆದಂಥ ಸಂದರ್ಭದಲ್ಲಿ ಶಾಪ. ಬಿಬಿಎಂಪಿಯ ಇಂಜಿನಿಯರ್ ಪ್ರಕಾಶ್ ಅವರ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಇನ್ನು ಚಿಕ್ಕಮಗಳೂರು ನಗರಸಭೆ ಅಧಿಕಾರಿ ಲತಾಮಣಿಯವರ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಆನೇಕಲ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅಮರನಾಥ್ ಅವರ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಗದಗ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ. ಬನ್ನಿ, ಪ್ರಕಾಶ್ ಅವರ ನಿವಾಸದ ಮುಂಭಾಗದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನಾವು ನೋಡ್ತಾ ಇದ್ದೀವಿ ಬೆಳಬೆಳಗ್ಗೆನೇ 8 ಮಂದಿ ಅಧಿಕಾರಿಗಳು ಮತ್ತು ಅವರಿಗೆ ಸಂಬಂಧಪಟ್ಟಂಥ ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿರುವಂಥದ್ದು. ನೀವು ಪ್ರಕಾಶ್ ಮನೆಯ ಮುಂಭಾಗದಲ್ಲಿದ್ದೀರಿ. ಬಿಬಿಎಂಪಿಯ ಇಂಜಿನಿಯರ್ ಪ್ರಕಾಶ್ ಅವರ ಮನೆ ವರ ಮನೆಯ ಮುಂಭಾಗದಲ್ಲಿ ತಾವಿದ್ದೀರಿ. ಎಷ್ಟರ ಮಟ್ಟಿಗೆ ದಾಳಿ ನಡೆದಿದೆ, ಎಷ್ಟೊತ್ತಿಗೆ ಶುರುವಾಯಿತು, ಏನೇನು ಸಿಕ್ಕಿದೆ? ರಂಗನಾಥ್, ಬೆಳಗ್ಗೆ ಒಂದು 6 ಗಂಟೆ ಸುಮಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ನಿವಾಸ ಮಾತ್ರ ಅಲ್ಲ, ಇವರಿಗೆ ಸಂಬಂಧಪಟ್ಟಂತ ಬೆಂಗಳೂರಿನ ಬೇರೆ 5 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಮತ್ತೆ ಜೊತೆಗೆ ಒಟ್ಟು ರಾಜ್ಯದಲ್ಲಿ 8 ಜನ ಅಧಿಕಾರಿಗಳು, ಅದರಲ್ಲಿ ಪ್ರಮುಖವಾಗಿ ಒಬ್ರು ರಿಟೈರ್ಡ್ ಆಗಿರುವಂತಹ ಅಧಿಕಾರಿ ಸೇರಿದಂತೆ 8 ಜನ ಅಧಿಕಾರಿಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ಪ್ರಕಾಶ್ ಅವರ ನಿವಾಸದಲ್ಲಿ ಸದ್ಯಕ್ಕೆ ದಾಳಿ ನಡೀತಾ ಇದೆ. ಮನೆ ಒಳಗಡೆ ಒಂದಷ್ಟು ದಾಖಲಾತಿಗಳು ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಅದು ಸಂಪೂರ್ಣವಾಗಿ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನ ಅಧಿಕಾರಿಗಳು ಇನ್ನೂ ಸ್ಪಷ್ಟತೆಯನ್ನ ನೀಡಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಏನು ಅಶೋಕ್ ಅನ್ನೋರ ನಿವಾಸದ ಮೇಲೆ, ಬೆಳಗಾವಿಯಲ್ಲಿರುವಂತಹ ಅವರ ನಿವಾಸದ ಮೇಲೆ ಏನ್ ರೇಡ್ ಆಗಿದೆ, ಅಲ್ಲಿ ಅವರ ನಿವಾಸದಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನಾಭರಣಗಳು ಸಿಕ್ಕಿದೆ. ಜೊತೆಗೆ ಶಿವಮೊಗ್ಗದಲ್ಲಾಗ್ಬೋದು, ಚಿಕ್ಕಮಗಳೂರಿನಲ್ಲಾಗ್ಬೋದು, ಮತ್ತೆ ಕಲಬುರಗಿಯಲ್ಲಿ 2 ಕಡೆ ಆಗ್ಬೋದು, ಎಷ್ಟು ಕಡೆ ದಾಳಿಯನ್ನ ಮಾಡಲಾಗಿದೆ. ಈ ಒಂದು ದಾಳಿ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಏಕಕಾಲಕ್ಕೆ ರಾಜ್ಯಾದ್ಯಂತ ನಡೆದಿದೆ. ಜೊತೆಗೆ ಅಲ್ಲಿಯ ಸ್ಥಳೀಯ ಎಸ್ಪಿಗಳ ನೇತೃತ್ವದಲ್ಲಿ ಚಿಕ್ಕಮಗಳೂರು ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಗದಗ ಆಗ್ಬೋದು, ಕಲಬುರಗಿ, ಬೆಳಗಾವಿಯಲ್ಲಿ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಎಸ್ಪಿ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಸಂಪೂರ್ಣವಾಗಿ ದಾಳಿ ಮುಗಿದ ಬಳಿಕವಷ್ಟೇ ಈ ಒಂದು ದಾಳಿಯಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಈ ಪ್ರಕಾಶ್ ಅವರು ಏನಿದ್ದಾರೆ, ಇವರು ಗೋವಿಂದರಾಜನಗರ ವಿಭಾಗದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿದ್ರು. ಇವರ ನಿವಾಸ ರಾಜರಾಜೇಶ್ವರಿ ನಗರದಲ್ಲಿ ಇದೆ. ಸದ್ಯಕ್ಕೆ ಈಗ ದಾಳಿಯನ್ನ ಮುಂದುವರಿಸಲಾಗ್ತಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.